ಇನ್ನೊಂದು ಏನು ಅಂದ್ರೆ ಮ್ಯಾಮ್, ಈ ರೀತಿಯ ಉತ್ತರಗಳು ಸಿಗುತ್ತೆ ಹೆಡ್ ವೈಟ್ ಅಥವಾ ದುರಾಂಕಾರ ಅಥವಾ ಆಟಿಟ್ಯೂಡ್ ಏನಾದರೂ ಕರ್ಕೊಳ್ಳೋಣ ಉತ್ತರ ಕೊಡ್ತಾರೆ ಅಂದರೆ, ಒಂದು ನಾನು ಮಾಡಿರೋ ಕೆಲಸ ಎಲ್ಲವೂ ಚೆನ್ನಾಗಿದೆ, ಜನ ಒಪ್ಕೊಂಡಿದ್ದಾರೆ, ಮಾಧ್ಯಮದವ್ರು ಏನು ಕೇಳಿದ್ರು ಜನ ನನ್ನ ಬಿಟ್ಕೊಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಆ ರೀತಿಯ ಬೆಳವಣಿಗೆಗಳು ನಿಮ್ಮೂರಲ್ಲಿ ಆಗಿದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ನಿಮ್ಮೂರಿನ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿದ್ಯಾ? ನಿಮ್ ಕಡೆ ಎಲ್ಲ ಜನ ನನ್ಗೆ ಗೊತ್ತಿಲ್ಲ. ನಿಮ್ ಕಡೆ ಜನ ಅಂದ್ರೆ ನೀವು ಹಾಸನದವ್ರ? ಇಲ್ಲ, ಕಾಫಿ ನಾಡ್, ಚಿಕ್ಕಮಗಳೂರು. ಚಿಕ್ಕಮಗಳೂರವರು ನಮ್ಮ ಥರನೇ ಒಂದು ಸ್ವಲ್ಪ ಸೌಮ್ಯ ಸ್ವಭಾವದವರು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ಇದ್ದಾರಲ್ಲ, ಅಂತಹ ಮುಗ್ಧರು, ಅಂತಹ ಸೌಮ್ಯ ಸ್ವಭಾವದವರು ಬೇರೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಐ ಆಮ್ ಸಾರಿ, ಇದನ್ನು ಹೇಳೋದ್ರಿಂದ ನಮ್ಮ ಜನರಿಗೆ ಏನಾದರೂ ಬೇಜಾರಾದರೆ ಐ ಆಮ್ ಸಾರಿ. ಯಾಕೆ ಅಂತಂದರೆ, ನೀವು ನೋಡಿ ಮಂಡ್ಯ ಹಾಸನ ಕಡೆ ಎಲ್ಲ ಬನ್ನಿ, ನೀವು ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಶರ್ಟ್ ಪಟ್ಟಿ ಹಿಡಿದು ಸರಿ ರಸ್ತೆ ಮಾಡು, ಆಸ್ಪತ್ರೆ ಮಾಡಿ, ಇಲ್ದಿದ್ರೆ ನೀವು ಓಟ್ ಬೀಳಲ್ಲ ಅಂತಂತಾರೆ. ನೀನು ಯಾವ ಊರಿಗೆ ಯಜಮಾನ ಆದರೆ ನನಗೇನು ಅಂತಾರೆ. ಆದ್ರೆ ನಮ್ಮ ಜನ 9 ಸರಿ 7 ಸರಿ 8 ಸರಿ ಅವ್ರನ್ನೇ ಆಯ್ಕೆ ಮಾಡಿ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಫರಕ್ಕೆ ಬೀಳಲ್ಲ, ಅವ್ರಿಗೆ ಏನು ಬೇಕಾಗೇ ಇಲ್ಲ, ಅವ್ರಿಗೆ ಇಟ್ಸ್ ಓಕೆ, ಏನಿದೆ ಲಿಮಿಟೆಡ್ ಸೋರ್ಸಲ್ಲಿ ಹೆಂಗಾಗುತ್ತೋ ಹಂಗೆ ಮಾಡ್ಕೊಂಡು ಹೋಗೋಣ. ಹಣವಂತರು ಶ್ರೀಮಂತರು ಬೇರೆ ಕಡೆ ಹೋಗ್ತಾರೆ, ಬಡವರು ದುರ್ಬಲರು ಈ ಸಿಗೋ ವ್ಯವಸ್ಥೆಗಳಲ್ಲೇ ತೃಪ್ತಿ ಪಡ್ತಾರೆ. ಅಂತ ಅಲ್ಪ ತೃಪ್ತಿ ಜನ ನಮ್ಮವರು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು. ಅವ್ರು ಕೇಳಲ್ಲ, ಅವ್ರು ಕೇಳೋದೇ ಇಲ್ಲ. ನಾನು ನೋಡಿದ್ದೀನಲ್ಲ, ನಾನು ಇದೊಂಥರ ನಂದೊಬ್ಬಳದೇ ಆರ್ತನಾದ. ಇಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ಲೇವಡಿ ಮಾಡ್ತಾರೆ, ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾರೆ ಅಂದ್ರೆ ನಿಮ್ಮೂರಲ್ಲಿ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿದ್ಯಾ ಹಂಗಾದ್ರೆ ಅಂತ. ಅದಕ್ಕೆ ಅಲ್ಲ, ವ್ಯವಸ್ಥೆ ಚೆನ್ನಾಗಿಲ್ಲ, ಪರಿಸ್ಥಿತಿನೇ ಹೆಂಗಿದೆ ಅಂತ ನೋಡಿದ್ವಿ. ಇನ್ನು ಉಳ್ದಂಗೆ ಹೆಂಗಿದೆ? ಕತ್ಪಟ್ಟಿ ಹಿಡಿದು ನಿಲ್ಲಿಸಿ ಕೇಳೋ ಅಷ್ಟು ಧೈರ್ಯ ಯಾರಿಗೂ ಇಲ್ಲ, ಸೌಮ್ಯ ಯಾರಿಗೂ ಇಲ್ಲ. ಅಲ್ಲ, ಬರಲ್ಲ ಮುದ್ದಕ್ಕೆ ಅಷ್ಟೇ. ಅದು ಸೌಮ್ಯ ಸ್ವಭಾವದವರು. ಓಕೆ, ಇದು ಈಗ ತಾನೇ ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ಸ್ಬಿಡ್ತೀನಿ ಮ್ಯಾಮ್ ಅವ್ರನ್ನ. ಕಾಂತಿ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ. ಹೇಳಿ, ಇವಾಗ ಏನ್ ಅನಿಸ್ತಾ ಇದೆ, ಏನ್ ಹೇಳ್ಬೇಕು ಅನಿಸ್ತಾ ಇದೆ? ನಾನು ಇದು ಹಳಿಯಾಳದವರು ಒಂದ್ 2-3 ಜನ ಇದಾರೆ, ಅವ್ರಿಗೆ ಕೇಳೋಣ ಅಂತ ಇದೀನಿ. ನಿಮ್ಮ ಹೆರಿಗೆ ಎಲ್ಲ ಯಾವ ಹೆರಿಗೆಗೆಲ್ಲ ತೊಂದ್ರೆ? ನಮ್ಮ ಯಾರು ರಾಧೆ ಹಿರೇಗೌಡ್ರ ಹೆರಿಗೆ ಆದ್ಮೇಲೆ ಅವ್ರಿಗೆಲ್ಲ ಹೆರಿಗೆ, ಪಾಪ ಯಾರಿಗೂ ಹೆರಿಗೆ ಇಲ್ಲ ಆಗರಿ. ಅಲ್ಲ ರೀ, ಎಂತ ವಿಪರ್ಯಾಸ ರೀ, ಎಷ್ಟು ಚೀಪ್ ಅನ್ನಿಸ್ತಾ ಇದೆ. ಶೇಮ್ ಆನ್ ದಿಸ್ ಗವರ್ಮೆಂಟ್ ಅಂತ ಹೇಳ್ಬೇಕ್ರಿ. ಅಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ, ಒಂದು ಜಿಲ್ಲೆಗೆ ಒಂದು ಆಸ್ಪತ್ರೆ ಬೇಕು, ಜಿಲ್ಲೆಯ ಕೊರತೆಯನ್ನು ಒಂದು ಹಿರಿಯ ಪತ್ರಕರ್ತೆ ನಿಂತ್ಕೊಂಡು ಕೇಳಿದ್ರೆ, ಹೋಗಮ್ಮ ನಿನ್ ಹೆರಿಗೆ ಆದ್ಮೇಲೆ ಎಷ್ಟು ಉಡಾಫೆ ಮಾತ್ರ. ಚೀಪ್ ಅನ್ಸಲ್ವೇನ್ರಿ? ಶೇಮ್ ಅನ್ಸಲ್ವೇನ್ರಿ? ಇದು ಹೆಣ್ಣು ಕುಲಕ್ಕೆ ಮಾಡಿರೋ ದೊಡ್ಡ ಅವಮಾನ ರೀ. ಅದು ಹೆಂಗ್ ಸಹಿಸ್ಕೊಂಡಿದ್ರ? ನಂಗೆ ತಿಳಿದಂಗೆ ರಾಧಾ ಹಿರೇಗೌಡರು ಬೆಂಕಿ ಅಂತವ್ರು ಹೆಂಗ್ ಮಾತಾಡ್ದೆ ಅವ್ರು ಏನು ಬಾಯಿ ಬಂದ್ ನಂಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತೀನಿ, ಏನಕ್ಕೆ ಸೈಲೆಂಟ್ ಬಂದಿದ್ದಾರೆ ನಂಗೆ ಅರಗಿಸ್ಕೊಳಕ್ ಆಗ್ತಿಲ್ಲ. ರಾಧಾ ಹಿರೇಗೌಡರು ನಿಜವಾಗ್ಲೂ ಹೇಳ್ತೀನಿ, ನಾನ್ ರಾಧಾ ಹಿರೇಗೌಡರು ಅಂತ ಹೇಳ್ತಾ ಇಲ್ಲ, ಇವ್ರು ಇಡೀ ಹೆಣ್ಣು ಕುಲಕ್ಕಿದು ಅವಮಾನ. ಇಲ್ಲ, ಅದು ಏನಾಯ್ತು ಅಂದ್ರೆ ಕಾಂತಿ ಮೇಡಮ್, ಅದು ನನ್ನೂರು, ನನ್ನ ಜನ ಸಂಭ್ರಮದಿಂದ ಇದ್ದಾರೆ. ಇವರ ಈ ಒಂದು ಅಸಂಬದ್ಧ ಹೇಳಿಕೆಗೆ ನಾನು ತುಂಬ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ, ಅಲ್ಲಿ ನಾನು ಆ ಒಂದು ವಾತಾವರಣವನ್ನು ಹದಗೆಡಿಸೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಟು ಬಿ ಫ್ರ್ಯಾಂಕ್, ನೀವು ಹೇಳಿದಾಗೆ ನನಗೆ ಆ ಥರದ ಜಾಯಮಾನದ ವ್ಯಕ್ತಿನೇ ಅಲ್ಲ. ಈ ಥರದ ಉಡಾಫೆ ಮಾತುಗಳನ್ನು ನಾನು ಎಂದೂ ಸ್ವೀಕರಿಸಿಲ್ಲ. ನಿಮ್ಗೆ ಗೊತ್ತು, ನೀವು ನನ್ನ ಜೊತೆ ಬಹಳಷ್ಟು ಪ್ಯಾನೆಲ್ಗಳಲ್ಲಿ ಕೂತ್ಕೊಂಡಿದ್ದೀರಾ. ನೀವು ಹಂಗೆ ಬೆಂಕಿ ತರ, ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ನಾನು ಅದನ್ನೇ ಹೇಳಿದ್ದು. ಇದು ರಾಧಾ ಹಿರೇಗೌಡ್ರು ಈ ತರ ಇವ್ರದ್ದು ರಿಯಾಕ್ಷನ್ ಈ ತರ ಇರಕ್ಕೆ ಸಾಧ್ಯನೇ ಇಲ್ಲ. ನೀವ್ ಹೇಳ್ದಂಗೆ ನಿಮ್ಮೂರು ಅಂತ ಹೇಳಿ ನೀವೇನೋ ಶಾಂತ ಸ್ವಭಾವದಿಂದ ಬಂದಿದ್ದೀರಂತ ಬಿಟ್ರೆ, ಸಾಧಾರಣ ಮಹಿಳೆನೂ ಇದನ್ನ ತಡ್ಕೊಳಕ್ ಆಗಲ್ಲ. ನಿಮ್ಮಂತ ಇಷ್ಟು ಏನಂತ ಹೇಳ್ಬೋದು, ಈ ತರ ಒಂದು ಪತ್ರಕರ್ತೆಗೆ ಈ ತರ ಅವ್ರು ಮಾಡ್ತಾರ ಅಂತ ಹೇಳಿದ್ರೆ, ನಾನ್ ನೋಡಿದೆ, ಒಂದು ಖುಷಿ ಆಯ್ತು. ಪತ್ರಕರ್ತ ಸಂಘದವರು CM ಗೆನೋ ಲೆಟರ್ ಕೊಡ್ತಾರಂತ ನೋಡಿ. ಅಟ್ಲೀಸ್ಟ್ ಲೇಖಕರ ಸಂಘ ಯಾರೋ ಒಬ್ರು ನೋಡ್ದಂಗ ಆಯ್ತು ನನಗೆ. ಇಲ್ಲ, ನಮ್ಮ ಕರ್ನಾಟಕ ಪತ್ರಕರ್ತೆಯರ ಸಂಘ ಇದೆ ನಮ್ದು. ಪತ್ರಕರ್ತೆಯರ ಸಂಘದಿಂದಲೂ ಕೂಡ ಈಗ ಅಧಿಕೃತವಾಗಿ ಒಂದು ಮೆಮೊರಾಂಡಮ್ ಕೂಡ ರೆಡಿ ಮಾಡಿದ್ದಾರೆ. ಅಂಡ್ ಎಲ್ಲಾ ಪತ್ರಕರ್ತರು ನನಗೆ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆಶ್ಚರ್ಯ ಏನಂದ್ರೆ, ರಾಧಾ ಹಿರೇಗೌಡರು ಅಂತವರಿಗೆ ಯಾರ ಬೆಂಬಲದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಒಂದ್ ಮಾತು ಶುರು ಮಾಡಿದ್ರು, ಅದು ಹೆಂಗ್ ಸುಮ್ಮನಾಗಿ ಬಂದಿದಾರ ನಂಗೆ ಅದು ಆಶ್ಚರ್ಯ ಆಗ್ತದೆ. ಆಕ್ಚುಲಿ ನಾನು ಇದನ್ನು ನಿಮ್ಗೆ ಫೋನ್ ಮಾಡಿ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ನೀವು ಇಲ್ಲಿ ಸಿಕ್ಕಿಲ್ಲ ನಿನ್ನೆ. ನಿಜಕ್ಕೂ ಇದು ಒಂದು ಕಾಂಗ್ರೆಸ್ನ ಸಂಸ್ಕೃತಿನ ಅಥವಾ ಈ ಪರಿಯ ಒಂದು ಮಹಿಳಾ ಕುಲಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲರಿ ಒಂದು ಹೆರಿಗೆ, ಒಂದು ಜನನಿ, ಒಂದು ಜನ್ಮ, ಒಂದು ಮಗು ಹೆರಿಗೆ ಅಂತ ಹೇಳಿದ್ರೆ, ತಾಯಿ ಅಂತ ಹೇಳಿದ್ರೆ ಮಾತೃತ್ವ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವ್ರು ಇಷ್ಟೊಂದು ಕೇವಲವಾಗಿ ಮಾತಾಡ್ತಾರಲ್ಲ, ಕಾಲಕಸತರ ಅಲ್ಲರಿ ಎಷ್ಟು ಚೀಪ್ ಅನಿಸ್ತದೆ. ಅದನ್ನು ಯೋಚನೆ ಮಾಡಿ ಅಲ್ಲ, ಒಂದು ಮೇಡಮ್, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಎಕ್ಸೈಟ್ಮೆಂಟ್ ನಮಗೆ ಅರ್ಥ ಆಗ್ತಾ ಇದೆ. ಬೇರೆ ವಿಚಾರದಲ್ಲಿ, ಲಾಭ ಇರೋ ವಿಚಾರದಲ್ಲಿ ಅಷ್ಟೊಂದು ಪ್ರತಿಭಟನೆಗಳನ್ನ ವಾಯ್ಸ್ ರೈಸ್ ಮಾಡಿದ್ರಲ್ಲ, ಇದರಲ್ಲಿ ಯಾವ ಬಿಜೆಪಿ ಅವ್ರು ಎಷ್ಟು ಜನ ಮಾತಾಡಿದ್ರಿ? ನಾವಾಗೆ ಫೋನ್ ಮಾಡ್ದಲೆ ಎಷ್ಟು ಜನ ಏನ್ ಆಕ್ಷನ್ ತಗೊಂಡ್ರಿ?
ಇಲ್ಲ I'm ಇಲ್ಲ really madam, sorry. ಏನಾಗಿದೆ ಅಂತ ಹೇಳಿದ್ರೆ ಅದು ನಂಗೆ ಏನಕ್ಕೆ ಅಂತ ನಾನು ಬಿಲೀವ್ ಮಿ ಟು ಬಿ ಫ್ರಾಂಕ್ ಬೇರೆ ಒಂದೆರಡು ಖಾಸಗಿ ಚಾನಲ್ ಈ ವಿಷಯನ ನಾನು ಹೇಳ್ದೆ ಕೂಡ ಮಾತಾಡುವಾಗ, ನೋಡ್ರಿ ಹೆಣ್ಮಕ್ಳಿಗೆ ಇದು ಇವರ ಸಂಸ್ಕೃತಿ ಅಂತ. ಯಾಕಂದ್ರೆ ಮೋದಿಯವರ ಅಮ್ಮನಿಗೆ ಒಂದು ಮಾತು ಬಂದಿತ್ತು, ಏನು ಮಾತಾಡಿದ್ರು ಅಂತ ಹೇಳುವಾಗ ಈ ಮಾತನ್ನು ನಾನು ಸೇರಿಸಿದೆ, ಆಕ್ಚುಲಿ ಧ್ವನಿಗೂಡಿಸಿದೆ. ಇನ್ಫ್ಯಾಕ್ಟ್ ನಿಮ್ಮಲ್ಲೂ ನಾನು ನಿನ್ನೆ ಇದನ್ನು ಹೇಳಿದೆ, ಇದು ಬರೀ ರಾಧಾ ಹಿರೇಗೌಡ್ರೆ ಅಂತ ಅಲ್ಲ, ಎಲ್ಲ ನೋಡ್ರಿ ಸಾಮಾನ್ಯರ ಪಾಡೇನು, ಇಂತಹ ಒಂದು ದಿಟ್ಟ ಪತ್ರಕರ್ತೆ ಇವರಿಗೆ ನೀವ್ ಹೇಳೋದೆಲ್ಲ ಸರಿ ಮೇಡಮ್, ನೀವೇನ್ ಮಾಡಿದ್ರಿ ಹೇಳಿ? ನಾನು ಆ ಚಾನಲ್ ಅಲ್ಲಿ ಮಾತಾಡ್ದೆ, ಇವ್ರ ಹತ್ರ ಹೇಳಿದೆ ಅಂತಲ್ಲ, ನೀವೇನ್ ಮಾಡಿದ್ರಿ? ಇಲ್ಲಿ ಯಾವ್ದು ಧರ್ಮ ಸಿಗ್ಲಿಲ್ಲ, ಯಾವ್ದು ಲಾಭ ಸಿಗ್ಲಿಲ್ಲ ಬಿಜೆಪಿಗೆ ಅಂತನಾ? ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ. ಸ್ಟೇ ವಿತ್ ಮೀ, ಸಾರಿ ಕಾಂತಿ ಶೆಟ್ಟಿ ಅವರೇ, ಸ್ಟೇ ವಿತ್ ಮೀ, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ.